ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕುರ್ಚಿ ಕಿತ್ತಾಟಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನು ನಾವು ಗಮನಿಸ್ತಾನೆ ಇದ್ದೀವಿ. ಮಾರ್ಮಿಕವಾದಂಥ ಸ್ಟೇಟ್ಮೆಂಟ್ಗಳನ್ನು DCM ಕೊಡ್ತಾ ಇದ್ದಾರೆ. ಅವ್ರ ಹೇಳಿಕೆ ಹಿಂದೆ ಏನೋ ಒಂದು ಮೆಸೇಜ್ ಪಾಸ್ ಆಗಿರುತ್ತೆ ರೀ. ಸುಮ್ಮನೆ ಯಾರಾದರೂ ಮಾತಾಡ್ತಾರಾ? ಏನೋ ಒಂದು ಸಂದೇಶವನ್ನು ಕೊಡೋಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ನೋಡಿ, ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರ ಭಾಷಣ ಒಂದು ರೀತಿ ವೇದಾಂತ ಹೇಳ್ದಂಗೆ ಇರುತ್ತೆ. ಆಧ್ಯಾತ್ಮ, ದೇವರು, ನಂಬಿಕೆ, ಬರೀ ಅದೇ ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೂ ಅದು ಅವ್ರನ್ನ ತಲೆಲಿಟ್ಕೊಂಡು ಹೇಳಿದ್ದಾರೋ ಅಂತ ಹೇಳಿ. ಆದರೆ ಪರೋಕ್ಷವಾಗಿ ಹಾಗೆ ಕಾಣಿಸ್ತಾ ಇದೆ. ನೋಡಿ, ಅವರ ಸಮ್ಮುಖದಲ್ಲೇ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್, ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಅದೇ ರೀತಿ ಮನುಷ್ಯನಿಗೆ ನಂಬಿಕೆ ಬಹಳ ಮುಖ್ಯ. ನಂಬಿಕೆ ಅಂದರೆ ನಂಬಿಕೆ ಇದೆ ನನಗೆ CM ಆಗ್ತೀನಿ ಅನ್ನೋದು. ಅವರಿನ್ನೂ ಕೂಡ ಹೋಪ್ ಕಳ್ಕೊಂಡಿಲ್ಲ. ಸಿದ್ದರಾಮಯ್ಯನವರು ದೇವರಾಜ ಅರಸರು ದಾಖಲೆ ಮುರಿದ್ರು. 2.5 ವರ್ಷ ಕಂಪ್ಲೀಟ್ ಆಯಿತು. ಮೊನ್ನೆ ಹೇಳಿದರು ನಾನೇ ಮುಂದುವರಿಬಹುದು, ಹೈಕಮಾಂಡ್ ಹೇಳಿದರೆ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ ಅಂಥೇಳಿ. ಆದರೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿಯೇ ಅವರು ದಾಳವನ್ನು ಉರುಳಿಸ್ತಾನೇ ಇದ್ದಾರೆ. ಮತ್ತೆ ಮುಂದುವರೆದು ಮಾತಾಡಿದ್ದಾರೆ. ಬುದ್ಧಿ ಇದ್ದರೆ ಯುದ್ಧ ಗೆಲ್ತಾರೆ, ಗುಣ ಇದ್ದರೆ ಹೃದಯ ಗೆಲ್ತಾರೆ, ತಾಳ್ಮೆ ಇದ್ದರೆ ಜಗತ್ತನ್ನೇ ಗೆಲ್ತಾರೆ. ನೋಡಿ, ಎಂಥ ಉಪದೇಶದ ಮಾತುಗಳ್ರಿ ಇದು. ಯಾರೋ ಒಬ್ಬ ಮಠಾಧಿಪತಿಗಳು ಹಿಂಗೆ ಮಾತಾಡೋದನ್ನು ಕೇಳ್ತಿದ್ವಿ ನಾವು, ಅಥವಾ ಯಾರೋ ಒಬ್ಬರು ಚಿಂತಕರು ಹೀಗೆ ಮಾತಾಡೋದನ್ನು. ಒಬ್ಬ ಡಿ ಕೆ ಶಿವಕುಮಾರ್ ಅಂಥ ರಾಜಕಾರಣಿ ಇಂಥ ಮಾತನ್ನು ಹೇಳ್ತಾರೆ ಅಂತಂದರೆ ಖಂಡಿತವಾಗ್ಲೂ ಅವರು ತಾಳ್ಮೆಯಿಂದ ಇದ್ದಾರೆ. ಮುಂದಿನ ದಿನಗಳಲ್ಲಿ ನನಗೂ ಕೂಡ ಅಧಿಕಾರ ಸಿಗ್ಬೋದು ಅಂಥೇಳಿ ಆ ಬಲವಾದ ನಂಬಿಕೆಯಲ್ಲಿದ್ದಾರೆ. ಪದೇ ಪದೇ ಸಿದ್ದರಾಮಯ್ಯನವರು ಸಮ್ಮುಖದಲ್ಲಿ ಅಥವಾ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಪುನರುಚ್ಚಾರ ಮಾಡ್ತಾನೆ ಇದ್ದಾರೆ. ನೋಡಿ, ಮತ್ತೊಂದು ಮಾತು ಬೆಲ್ಲಿಂದ ಕಲ್ಕೊಂಡು ಬರ್ತಾರೋ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ. ಅಂದರೆ ಮಂತ್ರ ಹೇಳ್ತಾರೆ, ಕೆಲವೊಂದು ಕಡೆ ಹಿತವಚನ ಹೇಳ್ತಾರೆ, ನುಡಿಮುತ್ತು ಹೇಳ್ತಾರೆ, ಗಾದೆ ಮಾತು ಹೇಳ್ತಾರೆ, ವಚನಗಳನ್ನು ಹೇಳಿದ್ದು ಉದಾಹರಣೆಗಳಿದ್ದಾವೆ. ನೋಡಿ, ಹೇಳಿದ್ದಾರೆ, ನಿಂಬೆಗಿಂತ ಹುಳಿ ಇಲ್ಲ, ದುಂಬಿಗಿಂತ ಕಪ್ಪಿಲ್ಲ, ಶಂಭುವಿನಿಗಿಂತ ದೇವರು ಇಲ್ಲ. ನೋಡ್ರಿ, ಇಂಥ ಹೇಳಿಕೆಗಳು ಭಾಳ ಅಪರೂಪ ರಾಜಕಾರಣಿಗಳು ಹೇಳೋದು. ಬಹುಶಃ ಡಿ ಕೆ ಶಿವಕುಮಾರ್ ಅವರು ಅದೆಲ್ಲ ಕರಗತ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಯಾವ್ಯಾವ ಸಂದರ್ಭದಲ್ಲಿ ಯಾವ ವಚನಗಳನ್ನು, ನುಡಿಗಳನ್ನು ಹೇಳಿದರೆ ಅದು CM ಕುರ್ಚಿ ವಿಚಾರಕ್ಕೆ ಯಾರಿಗೆ ಹೋಗಬೇಕು ಅದು ಹೋಗುತ್ತೆ ಅಂತೇಳಿ. ಬಟ್ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಅದೇ ಒಂದು ಕನಸಲ್ಲಿದ್ದಾರೆ. ಹೈಕಮಾಂಡ್ ನನಗೂ ಕೂಡ ಅವಕಾಶ ಕೊಡುತ್ತೆ ಅನ್ನುವಂತಹ ಆ ನಂಬಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಅಂದರೆ ಅವ್ರ ಪ್ರಕಾರ ತಾಳ್ಮೆ ಇದ್ದಂಥವರು ಜಗತ್ತನ್ನು ಗೆಲ್ತಾರೆ. ನೋಡಿ, ಅವ್ರು ಯಾವಾಗಲೂ ಕೂಡ ಗರಂ ಆಗಿರೋದನ್ನು ನಾವು ನೋಡೇ ಇಲ್ಲ. ಕೆಲವು ಕಡೆಗಳಲ್ಲಿ ಮಾಧ್ಯಮದವ್ರ ಮೇಲೆ ಗರಂ ಆದಂಥದ್ದಿದೆ. ಆದರೆ ಕುರ್ಚಿ ಕಿತ್ತಾಟ ಅಂತ ಬಂದಾಗ ಬಹಳ ಕೂಲಾಗಿ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೋ ಅದಕ್ಕೆಲ್ಲ ಹೌದು, ಅವರೇ ಹೇಳಿದ್ದಾರಲ್ವ, ಇನ್ನೇನಿದೆ, ಹೈಕಮಾಂಡ್ ಹೇಳಿದ್ದಾರಲ್ವ, ಇನ್ನೇನಿದೆ, ಅವ್ರ ಕಡೆನೇ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ಗರಂ ಆಗಿ ಯಾವತ್ತೂ ಕೂಡ ಅವರು ನಾನೇ ಮುಂದಿನ ಮುಖ್ಯಮಂತ್ರಿ ಅಂಥೇಳಿ ಘಂಟಾಘೋಷವಾಗಿ ಹೇಳಿಲ್ಲ, ಅಥವಾ ಸಿದ್ದರಾಮಯ್ಯನವರು ವಿರುದ್ಧವಾಗಿ ಯಾವುದೇ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಅವರು ತಾಳ್ಮೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ತಾಳ್ಮೆಯಿಂದ ಇದ್ದರೆ ಮುಂದಿನ ದಿನಗಳಲ್ಲಿ ನನಗೂ ಕೂಡ ಅವಕಾಶಗಳು ಬರುತ್ತೆ. ಯಾಕೆ ಸುಮ್ಮನೆ ನಾನು ಹಾದಿರಂಪ ಬೀದಿರಂಪ ಮಾಡ್ಕೊಳ್ಬೇಕು? 1 ವರ್ಷನೋ 2 ವರ್ಷನೋ ಒಟ್ಟಿನಲ್ಲಿ ಅವಕಾಶ ಸಿಗುತ್ತೆ ಅಲ್ವಾ? ಆ ಒಂದು ಹೋಪಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಹೈಕಮಾಂಡ್ ಮೇಲೂ ಕೂಡ ಅವರಿಗೆ ಅಪಾರವಾದಂಥ ಒಂದು ನಂಬಿಕೆ ಇದೆ. ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಈ ಹಿಂದೆ ಇದ್ದಂಥ ವಾತಾವರಣ ಈಗಿಲ್ಲ. ಎಲ್ಲರ ಜೊತೆಗೂ ಅವರು ಬೆರೀತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ CM ಅವ್ರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ ಮತ್ತು ದೇವಸ್ಥಾನಗಳನ್ನು ಸುತ್ತಾ ಇದ್ದಾರೆ. ಹಲವಾರು ಪೂಜೆಗೆ ಪುನಸ್ಕಾರಗಳನ್ನು ನಮ್ಮ ಹರಕೆ ಕಟ್ಕೊಳ್ತಾ ಇದ್ದಾರೆ. ಅಂದರೆ ಅವರ ಮಾತಿನ ಮರ್ಮ ತಾಳ್ಮೆಯಿಂದ ನಾನು ಇದ್ದೀನಿ, ನನ್ನ ಕೆಣಕಬೇಡಿ, ಮುಂದಿನ ದಿನಗಳಲ್ಲಿ ನನಗೂ ಕೂಡ ಅವಕಾಶಗಳು ಸಿಗುತ್ತೆ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಹೇಳಿದ್ದಾರೆ.